ಕನ್ನಡ ಮಾತಾಡಿದ್ರಲ್ಲ, ಕನ್ನಡ ಬರುತ್ತೆ ಅವರಿಗೆ. ಅವರು ತಮಿಳಲ್ಲಿ ಮಾತಾಡ್ತಾರೆ, ಅಲ್ಲಿ ಹೋಗಿ ಬರೆದು ಕೊಟ್ಟಿರ್ತಾರೆ, ಮಾತಾಡ್ತಾರೆ. ನನಗೆ ಓದೋದು ಸ್ವಲ್ಪ ಕಷ್ಟ. ಈಗ ನಿಮ್ಮ ನನಗೆ ಭಯ ಇಲ್ಲ ಅಂತ ಯಾರು ಸರ್ ಹೇಳಿದ್ದು? ಯಾವಾಗ್ಲೂ ಒಂದ್ಸಲ ಅಲ್ಲ, ಒಂದೊಂದು ಕ್ಷಣ, ಒಂದೊಂದು ನಿಮಿಷನೂ ಭಯ ಪಡ್ತಾನೆ ಇರ್ತೀನಿ ಸರ್. ಮಾಡಿಕೊಳ್ಳಲು ನಿರ್ಣಯಿಸಲಾಗಿರುತ್ತದೆ. ಇದರಲ್ಲಿ ವಿದ್ಯಾರ್ಥಿಗಳಲ್ಲಿ ಆತಂಕ ಹುಟ್ಟಿಸುವಂತಹ, ಆತ್ಮಸ್ಥೈರ್ಯ ಕುಗ್ಗಿಸುವಂತಹ ಮತ್ತು ಶಿಕ್ಷಕರನ್ನು ಸಂಶಯದಿಂದ ನೋಡುವ ಹಾಗೂ ಅಪಮಾನಿಸುವ ಉದ್ದೇಶವೂ ಇರುವುದಿಲ್ಲ. ಒಂದು ನಿಮಿಷ. ಮಾತಾಡೋದಕ್ಕೆ ತಪ್ಪಾಯ್ತಾ? ಕಷ್ಟ ಆಯ್ತಾ? ಓದಾಡ್ತಾ ಇದ್ದೀನ? ಈಗ ನೋಡಿ, ಟ್ರೋಲ್ ಮಾಡೋರಿಗೆ ಅವ್ರಿಗೆ ಕೆಲಸ ಇಲ್ಲ. ನಾನು ಮುಂಚೆನೂ ಹೇಳಿದ್ದೆ ಅವ್ರಿಗೆ ಶಾಪ ಹಾಕ್ತೀವಿ ಅಂತ ಹೇಳಿ. ಅನಿವಾರ್ಯವಾಗಿ ಮತ್ತೆ ನಾನು ಹೇಳಬೇಕಾಗತ್ತೆ. ಒಂದನ್ನು ಇನ್ನೇನು ಮಾಡಬೇಕಾಗಿತ್ತು? ಬುರುಡ ಹೊಡೆದಾಕ್ಬೇಕಾಗಿತ್ತಾ MLAಗೆ? ಎಂಥ ದಿಮಾಕು ಮತ್ತು ಕೊಬ್ಬಿನ ಗಿರಾಕಿ ಅವನು. ಏನು ಮೇಲಿಂದ ಎಳೆದು ಬಂದ್ಬಿಟ್ಟಿದ್ದಾನೆ ಅವನು. ತಿರುಪತಿ ತಿಮ್ಮಪ್ಪಂದು ವಂಶಸ್ಥ. ಇವ್ರನ್ನ ಆಯ್ಕೆ ಮಾಡಕ್ಕೆ ಜನ ಲೈನ್, ಇವನನ್ನ ಆಯ್ಕೆ ಮಾಡಕ್ಕೆ ಜನ ಕ್ಯೂಲ್ ಬರಬೇಕಂತ. ಇವನು ಮಹಾರಾಜನ್ ಥರ ಬಿಡಬೇಕಾಗಿತ್ತು, ಹಲ್ಲುದ್ರಿಸ್ಬೇಕಾಗಿತ್ತು. ಕೊಬ್ಬು ನೋಡು ಯಾವ ಲೆವೆಲ್ಗಿದೆ ಅಂತ ಪೊಲಿಟಿಕಲಲ್ಲಿ ಇದ್ದ ತಕ್ಷಣ. ಆದರೆ ಎಲೆಕ್ಷನ್ ಕಮಿಷನ್ ಅದನ್ನು ಗಂಭೀರವಾಗಿ ಪರಿಗಣಿಸಿ ಮತದಾನ ಮುಗಿಯೋವರೆಗೂ ಗೃಹ ಬಂಧನದಲ್ಲಿ ಇರಿಸಿತ್ತಂತೆ. ಏನು ಪ್ರಯೋಜನ ಇಲ್ಲ. ಕೇಸ್ ಹಾಕಿ ಬುರುಡ ಹೊಡೆದಾಕ್ಬೇಕು ಅವ್ರಿಗೆ, ಆ MLAಗೆ. ಸಿಕ್ಕಲ್ಲಿ ಹೊಡಿಬೇಕು ಅವ್ರಿಗೆ. ಮತ್ತೆ ಎಲ್ಲ ಇದು ಇರಬೇಡ, ನಮಗೆ ಈಕ್ವಾಲಿಟಿ ಬೇಕು ಅಂತ ಹೇಳಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಪ್ರಧಾನಮಂತ್ರಿ ಕೋ ಜವಾಬ್ ದೇನಾ ಚಾಹಿಯೆ. PM ಅವರು ಇದನ್ನ ಆನ್ಸರ್ ಮಾಡಬೇಕು ಸರ್. ಓಕೆ, ಕನ್ನಡದಲ್ಲಿ ನೀವು ಮಾಡಿ. ಓಕೆ, ಸಾರಿ ಸರ್. ಜೋಗೋ